ರಾಜ್ಯದಲ್ಲಿ ಬೆಳ್ಳಂಬೆಳಗ್ಗೆ ಭ್ರಷ್ಟರ ಬೇಟೆಗೆ ಇಳಿದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಇದೀಗ ಬೆಳಗಾವಿಯಲ್ಲೂ ಕೂಡ ಮನೆಗಳ ಮೇಲೆ, ಕಚೇರಿಗಳ ಮೇಲೆ ದಾಳಿಯನ್ನ ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಕೆಲವೊಂದು ಮಾಹಿತಿಯನ್ನ ಆಧರಿಸಿ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಅಧಿಕಾರಿ ಮನೆ ಮೇಲೆಯೂ ಕೂಡ ದಾಳಿ ಮಾಡಲಾಗಿದೆ. ಎಇಇ ಅಜಯ್ ಸಿಂಗ್ ರಜಪೂತ್ ಮೇಲೆ ಲೋಕಾಯುಕ್ತ ಈಗ ರೇಡ್ ಮಾಡಿದೆ. ಲೋಕಾದಾಳಿ ವೇಳೆ 1 ಕೆಜಿಗೂ ಅಧಿಕ ಚಿನ್ನಾಭರಣ ಪತ್ತೆಯಾಗಿದೆ. 2 ಕೋಟಿ ರೂಪಾಯಿ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಿರೋದು ಕೂಡ ಪತ್ತೆಯಾಗಿದೆ. ಆಂಜನೇಯ ನಗರದ ಮನೆ, ಅಥಣಿ, ಹುಕ್ಕೇರಿ ಮನೆ ಮೇಲೆಯೂ ಕೂಡ ಏಕಕಾಲಕ್ಕೆ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬೆಳಗಾವಿ ನಗರದಲ್ಲೇ ಅಕ್ಕಪಕ್ಕದಲ್ಲಿ 3 ಮನೆ ಹೊಂದಿರುವಂತಹ ಈ ಅಧಿಕಾರಿ ಡಿವೈಎಸ್ಪಿ ಬಿಎಸ್ ಪಾಟೀಲ್, ಭರತ್ ರೆಡ್ಡಿ ನೇತೃತ್ವದಲ್ಲಿ ಈ ಒಂದು ದಾಳಿ ಮಾಡಲಾಗಿದೆ. ಇದೀಗ ಇವತ್ತು ಬೆಳ್ಳಂಬೆಳಗ್ಗೆಯಿಂದ ಹಲವು ಭಾಗಗಳಲ್ಲಿ ಏಕಕಾಲಕ್ಕೆ ದಾಳಿಯನ್ನ ಮಾಡ್ತಾ ಇರುವಂತದ್ದು ಲೋಕಾಯುಕ್ತ ಅಧಿಕಾರಿಗಳು. ಇದೀಗ ಮತ್ತೊಮ್ಮೆ ಬೆಳಗಾವಿಯಲ್ಲೂ ಕೂಡ ಒಬ್ಬ ಭ್ರಷ್ಟ ಅಧಿಕಾರಿ ವಿರುದ್ಧ ಈ ರೀತಿಯಾಗಿ ಒಂದಷ್ಟು ಮಾಹಿತಿಯನ್ನು ಆಧರಿಸಿ ಈ ದಾಳಿಯನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಚಿನ್ನ ಎಲ್ಲವೂ ಕೂಡ ಪತ್ತೆಯಾಗಿರುವಂಥದ್ದು. ಅದರಲ್ಲೂ ಕೂಡ 1 ಕೆಜಿಗೂ ಹೆಚ್ಚು ಚಿನ್ನಾಭರಣ ಪತ್ತೆಯಾಗಿದೆ ಈ ಸಂದರ್ಭದಲ್ಲಿ. ಇನ್ನು ಇವರಿಗೆ ಸಂಬಂಧಪಟ್ಟಂತಹ ಬ್ಯಾಂಕ್ ಡೀಟೇಲ್ಸ್ ಇರ್ಬೋದು ಅಥವಾ ಬ್ಯಾಂಕಿಂದ ಇವರು ಎಷ್ಟೆಲ್ಲ ಡೆಪಾಸಿಟ್ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ಎಲ್ಲವೂ ಕೂಡ ಪತ್ತೆ ಹಚ್ಚುತ್ತಾ ಇದ್ದಾರೆ. ದಾಖಲೆಗಳ ಪರಿಶೀಲನೆಗೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಇಳಿದಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ರೆಡ್ಡಿ. ಮಂಜುನಾಥ್, ಇವತ್ತು ಎಲ್ಲಾ ಕಡೆ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲದಲ್ಲಿ ಈ ರೀತಿಯಾಗಿ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಈಗ ಬೆಳಗಾವಿಯಲ್ಲಿ ಒಬ್ಬ ಭ್ರಷ್ಟ ಅಧಿಕಾರಿ ಈತ ಮಾಡ್ತಾ ಇರುವಂತದ್ದು ಏನು, ಇನ್ನ ಏನೆಲ್ಲಾ ದಾಖಲೆಗಳನ್ನ ಸದ್ಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ? ಖಂಡಿತವಾಗ್ಲೂ ಬೆಳಗಾವಿ ನಗರಾಭಿವೃದ್ಧಿ ಕೋಶದ ಎಡಬ್ಲ್ಯೂ ಅಧಿಕಾರಿ ಇದ್ದಾನೆ ಅಜಯ್ ಸಿಂಗ್ ರಜಪೂತ್ ಅನ್ನುವಂತ ವ್ಯಕ್ತಿ ಇದ್ದಾನೆ. ಇವತ್ತು ಬೆಳಂಬೆಳಗ್ಗೆ ಲೋಕಾಯುಕ್ತರು ಒಂದ್ ರೀತಿಯಾಗಿ ಅವನಿಗೆ ಶಾಕ್ ನೀಡಿದ್ದಾರೆ ಅಂತ ಹೇಳ್ಬೋದು. ಬೆಳಗಾವಿ ನಗರದ ಅಂಜನೇ ನಗರದಲ್ಲಿ ಇರ್ತಕ್ಕಂಥ ಮನೆ ಮೇಲೆ ಆಗಿರ್ಬೋದು, ಅದೇ ರೀತಿ ಹುಕ್ಕೇರಿಯಲ್ಲಿ ಇರ್ತಕ್ಕಂಥ ಮನೆ, ಅಥಣಿಯಲ್ಲಿ ಏಕಕಾಲದಲ್ಲಿ ದಾಳಿ ನಡೆಸಿದ್ರಿಂದ ಈಗ ಸದ್ಯ ಬರ್ತಾ ಇರುವಂತ ಮಾಹಿತಿ ಪ್ರಕಾರ ಈಗ ಒಂದು ಮಿನಿಮಮ್ 2 ಕೋಟಿ ಡಿಪಾಸಿಟ್ ಇರತಕ್ಕಂತ ಬ್ಯಾಂಕ್ ಅಕೌಂಟ್ ಕೂಡ ಸಿಕ್ಕಿರತಕ್ಕಂಥದ್ದು. ಅದಲ್ಲದೆ ಈಗ 1 ಕೆಜಿಗೂ ಅಧಿಕ ಬಂಗಾರ ಕೂಡ ಸಿಕ್ಕಿರತಕ್ಕಂಥದ್ದು. ಮತ್ತೆ ಈಗ ಅಲ್ಲಿ ಇರ್ತಕ್ಕಂಥ ಲೋಕಾಯುಕ್ತ ಅಧಿಕಾರಿಗಳು ಈಗ ಪರಿಶೀಲನೆಯನ್ನ ಮುಂದುವರಿಸಿರ್ತಕ್ಕಂಥದ್ದು. ಒಟ್ಟಾರೆ ಹೇಳ್ಬೇಕಂದ್ರೆ ಇಂಥ ಭ್ರಷ್ಟ ಅಧಿಕಾರಿಗಳಿಂದ ಈಗ ಜನಸಾಮಾನ್ಯರ ದುಡ್ಡನ್ನ ಇವರು ಒಂದ್ ರೀತಿಯಾಗಿ ರಕ್ತ ರೀತಿ ಹೀರಿ ತಾವು ಸಂಗ್ರಹಿಸಿದ್ರಿಂದ ಒಂದಿನ ಅಂದ್ರೆ ಒಂದ್ ರೀತಿಯಾಗಿ ಇವತ್ತು ಲೋಕಾಯುಕ್ತರಿಗೆ ಭೇಟಿ ಆಗಿರ್ತಕ್ಕಂಥದ್ದು. ಈಗ ಇನ್ನೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಈ 3 ಮನೆ ಹುಕ್ಕೇರಿ ಆಗಿರ್ಬೋದು, ಆಗಿರ್ಬೋದು, ಬೆಳಗಾವಿ ಮನೆಯಲ್ಲಿ ಈಗ ಪರಿಶೀಲನೆ ನಡೀತಾ ಇರತಕ್ಕಂಥದ್ದು. ರೋಶಿನಿ, ಎಸ್ ಮಂಜುನಾಥ್, ಇನ್ನು ಎಷ್ಟು ಕೋಟಿ ಆಸ್ತಿ ಎಲ್ಲ ಜಪ್ತಿ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅಕ್ರಮವಾಗಿ ಆಸ್ತಿ ಮಾಡ್ಕೊಂಡಿರುವಂತದ್ದು ಏನಾದ್ರು ಪತ್ತೆ ಆಗಿದೆಯಾ? ಚಿನ್ನ ಎಲ್ಲ ಪತ್ತೆ ಆಗಿದೆಯಂತೆ, ಅದು ಎಷ್ಟು ಕೆಜಿ ಇದೆ, ಏನಿದೆ, ಇನ್ನ ಕ್ಯಾಶ್ ಏನಾದ್ರು ಪತ್ತೆ ಆಗಿದೆ ಇದೇ ಸಂದರ್ಭದಲ್ಲಿ? ಹಾ, ಖಂಡಿತವಾಗ್ಲೂ ರೋಶಿನಿ. ಈಗ ಸದ್ಯ ಹೇಳ್ಬೇಕಂದ್ರೆ ಬೆಳಗಾವಿ ಅಂಜನೇ ನಗರದಲ್ಲಿ ಇರ್ತಕ್ಕಂಥ ತಾವು ಇರ್ತಕ್ಕಂಥ ಮನೆಯ ಬಿಟ್ಟು ಪಕ್ಕದಲ್ಲಿ ಕೂಡ ಈಗ 2 ಮನೆ ಇರ್ತಕ್ಕಂಥದ್ದು ಬೆಳಕಿಗೆ ಬಂದಿರತಕ್ಕಂಥದ್ದು. ಅದಲ್ಲದೆ ಈಗ ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ 2 ಕೋಟಿಗೂ ಅಧಿಕ ಅಮೌಂಟ್ ಕೂಡ ಪತ್ತೆ ಆಗಿರ್ತಕ್ಕಂಥದ್ದು, ಎಫ್ಡಿ ಇಟ್ಟಿರ್ತಕ್ಕಂಥ ಅಮೌಂಟ್ ಕೂಡ ಪತ್ತೆ ಆಗಿರ್ತಕ್ಕಂಥದ್ದು. ಅದೇ ರೀತಿ ಈಗ ಒಂದು ಕೆಜಿಗೂ ಅಧಿಕ ಬಂಗಾರ ಕೂಡ ಪತ್ತೆ ಆಗಿರ್ತಕ್ಕಂಥದ್ದು. ಇನ್ನೂ ಕೂಡ ಪರಿಶೀಲನೆ ನಡೆಸ್ತಾ ಇರತಕ್ಕಂಥ ಅಧಿಕಾರಿಗಳು ಇನ್ನೂ ಯಾವ್ಯಾವ ರೀತಿಯಾಗಿ ಇವರು ಅಕ್ರಮ ಆಸ್ತಿ ಹೊರಬೀಳದಂತೆ ಕಾದ್ ನೋಡ್ಬೇಕಾಗಿದೆ ರೋಶಿನಿ. ಎಸ್, ಇನ್ನು ಮಂಜುನಾಥ್ ರೆಡ್ಡಿ, ಇನ್ನು ಇವ್ರು ಏನ್ ಮಾಡ್ತಿದ್ರು ಅಂದ್ರೆ ಅಜಯ್ ಸಿಂಗ್ ರಜಪೂತ್ ಇವರ ಒಂದು ಡೆಸಿಗ್ನೇಷನ್ ಏನು, ಯಾವ ಒಂದು ಡೆಸಿಗ್ನೇಷನ್ ಅಲ್ಲಿ ಏನೆಲ್ಲ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ಇವರು ಅಂತ? ನಗರಾಭಿವೃದ್ಧಿ ಕೋಶದಲ್ಲಿ ಇರ್ತಕ್ಕಂಥ ಎಡಬ್ಲ್ಯೂಗೆ ಇಂಜಿನಿಯರ್ ಆಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಪ್ರಮುಖವಾಗಿ ಇವ್ರಿಗೆ ಬರ್ತಕ್ಕಂಥ ಈ ನಗರಾಭಿವೃದ್ಧಿ ಲೇಔಟ್ ಪ್ಲಾನ್ ಆಗಿರ್ಬೋದು, ಅದೇ ರೀತಿಯಾಗಿ ಯಾವುದೇ ಒಂದು ಲೇಔಟ್ ಅನ್ನ ರೆಡಿ ಮಾಡ್ಬೇಕಂದ್ರೆ ಇವರು ಹತ್ರ ಒಂದು ಫೈಲ್ ಅನ್ನ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಅದೇ ರೀತಿಯಾಗಿ ಅಲ್ಲಿ ಅಕ್ರಮವಾಗಿ ಅಂದ್ರೆ ಮಾಡಿಕೊಡ್ಲಿಕ್ಕೆ ತಾವೊಂದು ರೀತಿಯಾಗಿ ಡಿಮ್ಯಾಂಡ್ ಇಡ್ತಾ ಇರುವಂತ ಸದ್ಯಕ್ಕೆ ಮಾಹಿತಿ ಬರ್ತಕ್ಕಂಥದ್ದು. ಜನರಿಂದ ಅಂದ್ರೆ ಅಲ್ಲಿ ಹೋಗ್ಬೇಕಂದ್ರೆ ದುಡ್ಡು ಕೊಟ್ರೆ ಮಾತ್ರ ಕೆಲಸ ಆಗುತ್ತೆ ಅಂತ ಹೇಳಿ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಈ ಎಲ್ಲ ಆಸ್ತಿಯನ್ನ ಜನರಿಂದ ಹೀರಿಕೊಂಡು ಈ ರೀತಿಯಾಗಿ ಆಸ್ತಿ ಮಾಡಿದಂತ ಈಗ ಜನರು ಕೂಡ ಒಂದ್ ರೀತಿಯಾಗಿ ಇವನು ಅಂದ್ರೆ ಆ ಅಧಿಕಾರಿ ಮೇಲೆ ಇರ್ತಕ್ಕಂಥ ಅನೇಕ ಕಂಪ್ಲೇಂಟ್ಗಳು ಲೋಕಾಯುಕ್ತಕ್ಕೆ ಹೋಗಿದ್ರಿಂದ ಈಗ ಬೆಳಗ್ಗೆ ಅವ್ರು ಒಂದ್ ರೀತಿಯಾಗಿ ಅಜಯ್ ಸಿಂಗ್ ರಜಪೂತ್ ಏನಿದಾನೆ ಅವ್ನಿಗೆ ಇವತ್ತು ಲೋಕಾಯುಕ್ತರು ಶಾಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ರೋಶಿನಿ. ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.